ಮಾರ್ಗ ಪ್ರಭಾವನಾ ಭಾವನೆ ಭಾಗ 2. ಮಾರ್ಗ ಪ್ರಭಾವನಾ ಭಾವನೆ ಭಾಗ 2. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು 16 ಭಾವನೆಗಳಲ್ಲಿ ಅಂದರೆ ಷೋಡಶಕಾರಣ ಭಾವನೆಗಳಲ್ಲಿ 15ನೆಯ ಮಾರ್ಗ ಪ್ರಭಾವನೆ ಭಾವನೆಯ 2ನೇ ಭಾಗವನ್ನು ಕೇಳ್ತಾ ಇದ್ದೀರಿ. ಒಂದು ಭಾಗ ಹಿಂದೆ ಮುಗಿದೋಗಿದೆ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ, ಅದನ್ನು ಕೇಳ್ಕೊಬರ್ರಿ. ನಿನ್ನೆ ಮಧುರೆಯ ರಾಜ ಪೂತಿಗಂಧ, ಅವನ ರಾಣಿ ಬುದ್ಧದಾಸಿ ಮತ್ತು ಊರ್ಮಿಳರ ಬಗ್ಗೆ ಕೇಳಿದ್ದಾಯಿತು. ಕತೆ ಭಾಳ ಮಹತ್ವಪೂರ್ಣ ಕತೆ ಇತ್ತು, ಅದನ್ನು ಕೇಳ್ಕೊಂಡು ನೀವು ಹೋಗಿದ್ದೀರಿ. ಈಗ ಇನ್ನು ಮುಂದಿನ ವಿಷಯ ನೋಡೋಣ. ಹಾಗಾದರೆ ಅಂದರೆ ಇದು ಧರ್ಮ ಪ್ರಭಾವನೆಯ ಬಗ್ಗೆ ನಡೀತಿರುವಂಥ ಘಟನೆಗಳಿದ್ದಾವೆ, ಪ್ರಕರಣಗಳಿದ್ದಾವೆ. ಸುಮಾರು 2000 ವರ್ಷಗಳ ಹಿಂದೆ ಆಚಾರ್ಯ ಶ್ರೀ ಕುಂದಕುಂದರು ಅವರ ವಿಶಾಲವಾದ ಸಂಘ ಇತ್ತು. ಅವರು ಸಂಘ ಸಹಿತವಾಗಿ ಅಂದರೆ ಚತುರ್ವಿಧ ಸಂಘ. ಯಾವತ್ತು ಸಂಘ ಅಂದ ತಕ್ಷಣ ಕೇವಲ ಮುನಿ ಸಂಘ ಇರ್ತದೆ ಆ ಥರ ಅಲ್ಲ. ಮುನಿ, ಆರಿಕಾ, ಶ್ರಾವಕ, ಶಾವಿಕೆ, ಅರ್ಥ ಆಯ್ತು, ಈ ರೀತಿ ಇರ್ತದೆ. ಚತುರ್ವಿಧ ಸಂಘ ಸಹಿತ ಆಚಾರ್ಯ ಕುಂದಕುಂದರು ಗಿರ್ನಾರ್ ಪರ್ವತದ ದರ್ಶನ ಮಾಡಲಿಕ್ಕೆ ಅಂತ ಹೋದರು. ಆದರೆ ಅದು ಯಾವುದೋ ಒಂದು ಪರ್ವದ ಸಂದರ್ಭ. ಯಾವಾಗ ನೋಡಿ, ಈ ಕೇವಲ ಖಾಲಿ ದಿನಗಳು ಇರ್ತವೆ. ಆ ಸಮಯದಲ್ಲಿ ಯಾರೇ ಎಲ್ಲೇ ಹೋದರೂ ಯಾರು ಕೇಳೋದಿಲ್ಲ ಅಲ್ವಾ. ಈಗ ನೋಡ್ರಿ, ಒಂದು ಉದಾಹರಣೆ, ಸಣ್ಣ ಒಂದು ವಿಷಯ ಉದಾಹರಣೆ ಹೇಳ್ತೀನಿ ಕೇಳ್ರಿ ನಿಮಗೆ. ಈಗ ನೀವು ಅಕಸ್ಮಾತ್ ಶ್ರವಣ ಬೆಳಗೊಳಕ್ಕೆ ಹೋಗಿ ಬಂದರೆ ಅಲ್ಲಿ ಯಾವುದೇ ರೀತಿ ಟಿಕೆಟ್ ಬೇಡ, ಏನು ಬೇಡ, ಹೋಗಿ ಅಲ್ಲಿ ಎಲ್ಲ ಕಡೆ ಪೂಜೆ ಅಭಿಷೇಕ ಮಾಡಿಕೊಂಡು ಸುಸಜ್ಜಿತವಾಗಿ ದರ್ಶನ ಮಾಡ್ಕೊಂಡು ಆರಾಮಾಗಿ ಬರ್ಬೋದಲ್ವಾ. ಅಕಸ್ಮಾತ್ ಅದೇ ಏನಾದರೂ ನೀವು ಮಹಾಮಸ್ತಕಾಭಿಷೇಕ ಸಮಯದಲ್ಲಿ ಹೋದರೆ ಅಲ್ಲಿ ಪಾಸ್ಗಳಂತೆ ಅದಂತೆ ಇದಂತೆ ಎಷ್ಟೊಂದು ಕಠಿಣ ಅಲ್ವಾ. ಅದೇ ರೀತಿ ಯಾವುದೋ ಒಂದು ಪರ್ವ ಇತ್ತು, ಆ ರೀತಿ ತಿಳ್ಕೊಳ್ರಿ. ಆವಾಗ ಆಚಾರ್ಯ ಕುಂದಕುಂದರು ಅಲ್ಲಿಗೆ ದರ್ಶನ ಮಾಡೋದಕ್ಕೆ ಅಂತ ಹೇಳಿ ಹೋದರು. ಇನ್ನು ಸಂಘ ಪರ್ವತದ ಮೇಲೆ ಹೋಗಿರಲಿಲ್ಲ, ಪರ್ವತದಿಂದ ಕೆಳಗಡೆ ಇತ್ತು. ಆ ಸಮಯದಲ್ಲಿ ಅಲ್ಲಿ ಈ ಶ್ವೇತಾಂಬರ ಸಂಘ ಕೂಡ ಬಂದುಬಿಡ್ತು. ಈಗ ಹಾಗಿದ್ರೆ ಮೊದಲು ಮೇಲೆ ಹೋಗಿ ವಂದನೆ ಯಾರು ಮಾಡಬೇಕು? ಇದು ಒಂದು ರೀತಿ ಸಮಸ್ಯೆ ಅನ್ನಿಸ್ತು ಆ ಪ್ರದೇಶದಲ್ಲಿ. ಅದರದ್ದು ಒಂದು ಸ್ವಲ್ಪ ವೈಮನಸ್ಸು ಕೂಡ ಪ್ರಾರಂಭ ಆಯಿತು. ಶ್ವೇತಾಂಬರ್ ಹೇಳಿದರು, ನಾವು ಅನಾದಿ ಕಾಲದಿಂದ ಇದ್ದೇವೆ, ನಮ್ಮದು ಮೊದಲಿದೆ, ಆದ್ದರಿಂದ ನಾವು ಹೋಗಿ ಮೊದಲು ದರ್ಶನ ಮಾಡಬೇಕು, ನಾವು ಪೂಜೆ ಮಾಡಬೇಕು. ಕುಂದಾಚಾರ್ಯರಂದರು, ಹೀಗೆ ಆಗೋದಿಲ್ಲ, ಹಿಂದಿನಿಂದ ಇರುವುದು ಅನಾದಿ ಕಾಲದಿಂದ ಇದ್ದದ್ದು ದಿಗಂಬರ ಮುನಿಧರ್ಮ. ಆದರೆ ಇದು ಒಂದು ಸ್ವಲ್ಪ ಬೆಳೀತಾ ಮಾತು ಜಾಸ್ತಿ ಆಯಿತು. ಅವರು ಶ್ವೇತಾಂಬರರು ಇದನ್ನು ಮನ್ನಿಸಲು ತಯಾರು ಆಗಿಲ್ಲ. ಆವಾಗ 2 ಸಂಘದಿಂದ ಒಂದು ನಿರ್ಣಯವನ್ನು ಮಾಡಲಾಯಿತು. ಅಲ್ಲಿ ಅಂಬಿಕಾದೇವಿಯ ಕಲ್ಲಿನ ಮೂರ್ತಿ ಇದೆ. ಯಾರು ಆ ಅಂಬಿಕಾದೇವಿಯ ಕಲ್ಲಿನ ಮೂರ್ತಿಯಿಂದ ಹೇಳಿಸುತ್ತಾರೆ ಅವರೇ ಮೊದಲು ಗುಡ್ಡದ ಅಂದರೆ ಪರ್ವತದ ದರ್ಶನ ಮಾಡಲಿಕ್ಕೆ ಯೋಗ್ಯರು ಎಂದು ನಿರ್ಣಯ ಆಯಿತು. ಶ್ವೇತಾಂಬರರು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆ ಮೂರ್ತಿಯನ್ನು ಮಾತನಾಡಿಸಲು ಆಗಲಿಲ್ಲ. ಆವಾಗ ಕುಂದಾಚಾರ್ಯರು ಅಂಬಿಕಾದೇವಿಯ ತಲೆಯ ಮೇಲೆ ಪಿಂಚಿ ಇಟ್ಟು ಹೇಳಿದರು, ಹೇಳು ದೇವಿ, ಯಾರು ಮೊದಲು? ಆವಾಗ ಆ ಮೂರ್ತಿ ಹೇಳ್ತು, ಅಂದರೆ ಕಲ್ಲಿನ ಮೂರ್ತಿಯಲ್ಲಿ ದೇವಿ ಬಂತು ಹೇಳಲು, ಆದಿ ದಿಗಂಬರ, ಆದಿ ದಿಗಂಬರ, ಆದಿ ದಿಗಂಬರ. ಇದು 3 ಸರ್ತಿ ಈ ಶಬ್ದ ಈ ರೀತಿ ಬಂತು. ಆವಾಗ ಈ ವಿವಾದ ನಿರ್ಣಯಕ್ಕೆ ಬಂತು. ಯಾಕೆಂದರೆ ದೇವಿಯ ಬಾಯಿಯಲ್ಲೇ ಈ ಮಾತು ಬಂತಂದಮೇಲೆ ಇನ್ನು ಇದರಲ್ಲಿ ಯಾವ ವಾದ ಮಾಡುವಂತಹ ವಿಷಯ ಪ್ರಪಂಚದಲ್ಲಿ ಇಲ್ಲ ಅಲ್ವಾ. ಆವಾಗ ಕುಂದಾಚಾರ್ಯರು ಸಂಘ ಸಹಿತ ಗಿರ್ನಾರ್ ಪರ್ವತದ ಪ್ರಪ್ರಥಮ ವಂದನೆಯನ್ನು, ಭಕ್ತಿಯನ್ನು, ಪೂಜೆಯನ್ನು ಮಾಡಿದರು. ಈ ರೀತಿ ಮಾಡಿ ಆವಾಗ ಕುಂದಾಚಾರ್ಯರು ಅತಿ ದೊಡ್ಡ ಜೈನ ಧರ್ಮದ ಪ್ರಭಾವನೆಯನ್ನು ಮಾಡಿದರು. ಅದಾದ ನಂತರ ಆಚಾರ್ಯ ಕುಂದಕುಂದರು ದ್ರವ್ಯಾನುಯೋಗದ ಮಹಾಶಾಸ್ತ್ರದ ಅತ್ಯಂತ ಉತ್ಕೃಷ್ಟ ದರ್ಜೆಯ ಶಾಸ್ತ್ರಗಳನ್ನು ಕೂಡ ರಚಿಸಿ ಆ ಸಮಯದಲ್ಲಿ ಬಹಳ ದೊಡ್ಡ ಪ್ರಭಾವನೆಯನ್ನು ಮಾಡಿದರು. ಇದಾದ ನಂತರ ಇನ್ನು ಮುಂದೆ ಒಂದು ಬಹಳ ಸುಂದರವಾದ ಘಟನೆಯನ್ನು ಹೇಳ್ತಾರೆ. ಅಂದರೆ ಪ್ರಭಾವನೆಯ ಬಗ್ಗೆ, ಅದು ಎಷ್ಟೊಂದು ಉತ್ಕೃಷ್ಟ ದರ್ಜೆಯ ಪ್ರಭಾವನೆ ಅನ್ನೋದ್ರ ಬಗ್ಗೆ ಒಂದು ವಿಷಯ ಹೇಳ್ತಾರೆ. ಅದು ಬಹಳ ಸುಂದರವಾದ ವಿಷಯ ಇದೆ. ಸ್ವಲ್ಪ ನೆನ್ಪು ಮಾಡ್ತಾ ಹೋಗ್ರಿ, ಯಾಕೆಂದರೆ ಇದರಲ್ಲಿ ಹೆಸರುಗಳು ಜಾಸ್ತಿ ಬರೋದ್ರಿಂದ ನಿಮಗೆ ಗೊಂದಲ ಆಗ್ತದೆ. ಸ್ವಲ್ಪ ಬರ್ಕೊಂಡು ಹೋಗ್ಬೇಕಾಗುತ್ತೆ ನೀವು.
ಈಗ ಸಾಮಾನ್ಯವಾಗಿ ರಾವಣ ಅಂದ ತಕ್ಷಣ ಮನಸ್ಸರು ಮೂಗು ಮುರಿತಾರೆ ಅಲ್ವಾ, ಅಂದರೆ ಏನು ಗೊತ್ತಿಲ್ಲದಿದ್ದವ್ರು ಹಾಗೆ ಮಾಡ್ತಿರ್ತಾರಲ್ವಾ, ಆ ರೀತಿ ಅಲ್ಲ, ಆ ರೀತಿ ತಿಳಿಬೇಡ್ರಿ ನೀವು. ರಾವಣ ಮಹಾಧರ್ಮಜ್ಞ, ಮುಂದೆ ತೀರ್ಥಂಕರ ಪ್ರಕೃತಿ ಬಂಧ ಮಾಡಿಕೊಳ್ಳುವಂತಹ ಸಾಮರ್ಥ್ಯವಂತ, ಅವನು ಆ ರೀತಿ ಅಲ್ಲ. ಅದಕ್ಕೆ ನೀವು ರಾವಣನ ಸರಿಯಾದ ಪರಿಚಯ ನಿಮ್ಗೆ ಆಗಬೇಕು ಅಂದರೆ ನೀವು ಪದ್ಮಪುರಾಣವನ್ನೇ ಅಭ್ಯಾಸ ಮಾಡಬೇಕು. ಅಲ್ಲಿ ಗೊತ್ತಾಗ್ತದೆ ರಾವಣ ನಿಜವಾಗಿಯೂ ಯಾರಿದ್ದ. ಇರಲಿ, ಆ ವಿಷಯ ಬೇರೆ. ಇಲ್ಲಿ ಈಗ ಪ್ರಕರಣ ಅಂದರೆ ಏನು ಬೇಕು ಅದನ್ನು ಕೇಳ್ರಿ. ಒಮ್ಮೆ ರಾವಣ ತನ್ನ ಪುಷ್ಪಕ ವಿಮಾನದಲ್ಲಿ ಮಂತ್ರಿಗಳು ಮತ್ತು ಬಂಧುಗಳೊಂದಿಗೆ, ಅಂದರೆ ಬಂಧು ಬಾಂಧವರೊಂದಿಗೆ ಕುಳಿತುಕೊಂಡು ಎಲ್ಲಿಗೂ ಹೋಗುತ್ತಿದ್ದ. ಆವಾಗ ವಿಮಾನ ದೊಡ್ಡ ದೊಡ್ಡ ಗುಡ್ಡ ಬೆಟ್ಟ ನದಿ ಇದ್ರ ಮೇಲೆಲ್ಲ ಹಾದು ಹೋಗ್ತಾ ಇತ್ತು. ಆವಾಗ ವಿಮಾನದಿಂದ ಹೊರಗಡೆ ನೋಡುತ್ತಿರುವಂತಹ ರಾವಣನಿಗೆ ಅತಿ ದೂರದಲ್ಲಿ ಒಂದು ಆಶ್ಚರ್ಯಕರ ಒಂದು ದೃಶ್ಯ ಕಂಡಿತು. ಆವಾಗ ರಾವಣ ಅಲ್ಲೇ ಪಕ್ಕದಲ್ಲಿ ಕುಳಿತಂತಹ ಅಜ್ಜನಾದಂತಹ ಸುಮಾಲಿಯನ್ನ ಅತಿ ವಿನಯದಿಂದ ಕೇಳಿದ ರಾವಣ, ಹೇ ಅಜ್ಜ, ಆ ದೂರದಲ್ಲಿ ಪರ್ವತದ ಮೇಲೆ ಕಾಣುತ್ತಿದೆಯಲ್ಲ, ಅಲ್ಲಿ ಕೊಳ ಇದ್ದ ಹಾಗೆ ಕಾಣುತ್ತಿಲ್ಲ, ಸರೋವರ ಇದ್ದ ಹಾಗೆ ಕಾಣುತ್ತಿಲ್ಲ, ಆದರೆ ಅಷ್ಟೊಂದು ಸುಂದರವಾದ ಕಮಲಗಳು ಅರಳಿದ್ದಾವಲ್ಲ, ಹೇಗೆ ಎಂದು ಕೇಳಿದ. ಆವಾಗ ಅಜ್ಜನಾದ ಸುಮಾಲಿ ಹೇಳ್ತಾರೆ, ಮಗನೇ, ಅದು ಆ ರೀತಿ ಅಲ್ಲ. ಅಷ್ಟು ದೂರದಲ್ಲಿ ಕಾಣ್ತಾ ಇದೆ ನಿನಗೆ, ಅವೆಲ್ಲ ಕಮಲದ ರೀತಿ ಅರಳಿದ ರೀತಿ ಕಾಣ್ತದೆ, ಎಲ್ಲ ಕಮಲಗಳು ಅರಳಿದಂತೆ ಕಾಣ್ತಿದ್ದಾವೆ, ಆದರೆ ಅದು ಹಾಗಲ್ಲಪ್ಪ. ಅದು ಹರಿಶೇಣ ಚಕ್ರವರ್ತಿ ನಿರ್ಮಿತ ಜಿನಾಲಯಗಳು ಅಂತ ಹೇಳಿಬಿಟ್ಟ ಸುಮಾಲಿ. ದೂರದಿಂದ ಅವೆಲ್ಲ ಕಮಲಗಳು ಅರಳಿದಂತೆ ಕಾಣ್ತಾ ಇದ್ದು ನೋಡಿ, ಬಸ್ತಿಗಳು ಎಷ್ಟು ಸುಂದರವಾಗಿ ತಯಾರು ಮಾಡಿರಬೇಕು ಹರಿಶೇಣ ಚಕ್ರವರ್ತಿ. ಇದನ್ನು ಕೇಳಿ ರಾವಣನಿಗೆ ಅತೀ ಕುತೂಹಲ ಎನಿಸಿತು. ಹೌದು, ವಿಮಾನವನ್ನ ಆ ಕಡೆ ತಿರುಗಿಸಿರಿ, ಹೋಗೋಣ ಅಲ್ಲಿಗೆ, ಆ ಎಲ್ಲ ಚೈತ್ಯಾಲಯಗಳನ್ನ ದರ್ಶನ ಮಾಡೋಣ ಅಂಥೇಳಿ ಆದೇಶ ಮಾಡ್ದ ರಾವಣ. ರಾವಣನಿಗೆ ಸಂಪೂರ್ಣ ಪದ್ಮಪುರಾಣದಲ್ಲಿ ದಶಾನನ ಎಂಬ ಹೆಸರು ಇದೆ, ಇದನ್ನು ನೆನ್ಪಿಟ್ಕೊಳ್ರಿ. ಮತ್ತೆ ಎಲ್ಲರೂ ಗೊಂದಲ ಮಾಡ್ಕೊಂಡ್ಬಿಟ್ರಿ ನೀವು, ಅವನ ಹೆಸರು ದಶಾನನ. ಇರಲಿ, ಆವಾಗ ಅಲ್ಲಿಗೆ ಹೋಗಿ ದರ್ಶನ ಮಾಡಿ ಅತ್ಯಂತ ಸಂತುಷ್ಟನಾದಂತಹ ಈ ರಾವಣ ಅಜ್ಜ ಸುಮಾಲಿಗೆ ಕೇಳಿದ, ಅಜ್ಜ, ಈ ಹರಿಶೇಣ ಚಕ್ರವರ್ತಿ ಯಾರು? ಆವಾಗ ಮಹಾಜ್ಞಾನಿಯಾದಂತಹ ಈ ಸುಮಾಲಿ ಹರಿಶೇಣ ಚಕ್ರವರ್ತಿಯ ಕಥೆಯನ್ನ ಹೇಳ್ತಾನೆ, ಕೇಳ್ರಿ. ಕಾಂಪಿಲ್ಯ ಅನ್ನುವಂತಹ ಒಂದು ನಗರ, ಅಲ್ಲಿ ಸಿಂಹಧ್ವಜ ರಾಜ ಆ ಸಮಯದಲ್ಲಿ ಇದ್ದ. ಅವನ ಪಟ್ಟರಾಣಿಯಾಗಿ ವಪ್ರ ಇದ್ದಳು. ಆ ವಪ್ರ ರಾಣಿ ಎಲ್ಲ ರಾಣಿಯರಿಗಿಂತನೂ ಮುಖ್ಯಳು ಇದ್ದಳು. ಆದರೂ ಕೂಡ ಇನ್ನೂ ಅನೇಕ ಜನ ಪಟ್ಟರಾಣಿಯರು, ಇನ್ನೂ ರಾಣಿಯರು ಆ ಸಿಂಹಧ್ವಜ ರಾಜನಿಗೆ ಇದ್ದರು. ಅವರು ಎಲ್ಲರಲ್ಲೂ ಕೂಡ ವಪ್ರ ಮುಖ್ಯ ಪಟ್ಟರಾಣಿ ಇದ್ಲು. ಆ ಅನೇಕ ಜನ ರಾಣಿಯರಲ್ಲಿ ಪಟ್ಟರಾಣಿ ಪದದಲ್ಲಿ ಇನ್ನೊಬ್ಬಳಿದ್ಲು. ಅವಳ ಹೆಸರಿತ್ತು ಲಕ್ಷ್ಮೀಮತಿ ಅಥವಾ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಬಹಳ ದೊಡ್ಡ ಮಿಥ್ಯಾದೃಷ್ಟಿ, ಅಹಂಕಾರಿ, ಅಜ್ಞಾನಿ ಇದ್ಲು. ಮಹಾಲಕ್ಷ್ಮಿ ಈ ವಪ್ರಾರಾಣಿಯ ವಿರುದ್ಧ ಯಾವಾಗಲೂ ಅವಳ ವಿಚಾರ ಇರ್ತಾ ಇತ್ತು. ಯಾಕೆಂದರೆ ನಿಮಗೆ ಗೊತ್ತಿದೆ, ಸಮ್ಯಕ್ತ್ವದ ವಿರುದ್ಧ ಮಿಥ್ಯಾತ್ವ, ಮಿಥ್ಯಾತ್ವ ವಿರುದ್ಧ ಸಮ್ಯಕ್ತ್ವ ಇದ್ದೇ ಇರ್ತದೆ. ಆ ಭಾವನೆಗಳೇ, ಆ ತಿಳುವಳಿಕೆಗಳೇ, ಆ ನಂಬಿಕೆಗಳೇ ಆ ರೀತಿ ಇರ್ತವೆ. ಮಹಾಲಕ್ಷ್ಮಿ ಬಹಳ ದೊಡ್ಡ ಮಿಥ್ಯಾದೃಷ್ಟಿ, ವಪ್ರಾರಾಣಿ ಬಹಳ ದೊಡ್ಡ ಸಮ್ಯಕ್ ದೃಷ್ಟಿ. ಅವರ ವಿಚಾರಗಳು ಕೂಡ ಅದೇ ರೀತಿ ಇರ್ತದೆ. ಒಂದು ಸಲ ಈ ಮಿಥ್ಯಾದೃಷ್ಟಿಯಾದ ಮಹಾಲಕ್ಷ್ಮಿ ರಾಜ ಸಿಂಹಧ್ವಜನಿಗೆ ಹೇಳಿ ಬ್ರಹ್ಮ ದೇವನ ರಥವನ್ನು ಮೊದಲು ತೆಗೆಯಬೇಕು ನಗರದಲ್ಲಿ ಎಂದು ಹಠ ಹಿಡಿದಳು. ಅವಳ ಮೇಲೆ ಅತಿ ಪ್ರೀತಿ ಇದ್ದದ್ರಿಂದ ಈ ಸಿಂಹಧ್ವಜ ರಾಜ ಕೂಡ ಅದನ್ನು ಒಪ್ಪಿದ. ಇದು ವಪ್ರರಾಣಿಗೆ ಒಂದು ರೀತಿ ಬಹಳ ದೊಡ್ಡ
ಚಿಂತೆಯ ವಿಷಯ ಆಯಿತು. ಅವಳು ಎಷ್ಟೇ ಕಾಡಿ ಬೇಡಿದರೂ ಕೂಡ ರಾಜ ಇದನ್ನು ಒಪ್ಪಲಿಲ್ಲ. ಮೊದಲು ಮಹಾಲಕ್ಷ್ಮಿಯ ರಥವನ್ನೇ ನಗರದಲ್ಲಿ ಎಲ್ಲ ಕಡೆ ಓಡಾಡಿಸಬೇಕು ಎಂದು ಆಜ್ಞೆ ಮಾಡಿಬಿಟ್ಟ. ಆವಾಗ ವಪ್ರ ರಾಣಿ ಜಿನೇಂದ್ರ ದೇವರ ಸನ್ನಿಧಿಯಲ್ಲಿ 4 ಪ್ರಕಾರದ ಆಹಾರವನ್ನು ತ್ಯಾಗ ಮಾಡಿಬಿಟ್ಲು. ಎಲ್ಲಿವರೆಗೆ ಈ ಉಪಸರ್ಗ ದೂರ ಆಗೋದಿಲ್ಲ ಅಲ್ಲಿವರೆಗೆ ನನ್ನ ಎಲ್ಲ ಪ್ರಕಾರದ ಆಹಾರ ತ್ಯಾಗ ಎಂದು ಬಿಟ್ಲು. ಈ ವಪ್ರ ರಾಣಿಗೆ ಒಬ್ಬ ಬಹಳ ಪ್ರಬಲನಾದ ತೇಜಸ್ವಿ ಮಗ ಇದ್ದ. ಅವನ ಹೆಸರಿತ್ತು ಹರಿಷೇಣ. ಹರಿಷೇಣನಿಗೆ ಈ ವಿಷಯ ಗೊತ್ತಾಯಿತು. ತನ್ನ ತಾಯಿ ಈ ರೀತಿ ದುಃಖದಲ್ಲಿದ್ದಾಳೆ, ಎಲ್ಲ ಪ್ರಕಾರದ ಆಹಾರವನ್ನು ತ್ಯಾಗ ಮಾಡಿದ್ದಾಳೆ. ಇದು ಗೊತ್ತಾದ ನಂತರ ಹರಿಷೇಣ ಒಂದು ರೀತಿ ಬಹಳ ಸಂಕಟದಲ್ಲಿ ಸಿಕ್ಕಿ ಹಾಕಿಕೊಂಡ. ತಾಯಿ ಹೇಳ್ತಿರೋದು ಸತ್ಯ ಇದೆ, ಆದರೆ ತಂದೆಯ ಆಜ್ಞೆ ಹೀಗೆ ಇದೆ. ನಾನು ತಂದೆಯ ವಿರುದ್ಧವೂ ಮಾತನಾಡಲು ಸಾಧ್ಯ ಇಲ್ಲ, ತಾಯಿಯ ವಿರುದ್ಧವೂ ಹೋಗಲು ಸಾಧ್ಯ ಇಲ್ಲ ಎಂದು ಚಿಂತೆ ಆಗಿ ಮನೆಯಲ್ಲಿ ಇದ್ದರೆ ಈ ಚಿಂತೆ ನಿವಾರಣೆ ಆಗುವುದಿಲ್ಲ. ನಾನು ರಾಜ್ಯ ಬಿಟ್ಟು ಹೊರಗಡೆ ಹೋದರೆ ಏನಾದರೂ ಒಂದು ಉಪಾಯ ಸಿಗಬಹುದು ಎನ್ನುವಂತಹ ಉದ್ದೇಶದಿಂದ ಹರಿಷೇಣ ಅಲ್ಲಿಂದ ಹೊರಟೇ ಬಿಟ್ಟ, ರಾಜ್ಯದಿಂದ ಹೊರಟೇ ಬಿಟ್ಟ. ಆವಾಗ ಹೋಗ್ತಾ ಮುಂದೆ ಹೋದ. ಒಂದು ಹೋಗಿ ದೊಡ್ಡ ಕಾಡಿನ ಒಳಗಡೆ ನುಗ್ಗಿಬಿಟ್ಟ. ಅಷ್ಟು ಅವನಿಗೆ ಒಂದು ರೀತಿ ಚಿಂತೆ ಅನಿಸ್ತು. ಆ ಕಾಡಿನಲ್ಲಿ ಹೋಗ್ತಾ ಏನಾಯಿತು, ಒಂದು ಋಷಿಗಳ ದೊಡ್ಡ ಆಶ್ರಮ ಇತ್ತು. ಆ ಋಷಿಗಳು ಅವನನ್ನು ಸನ್ಮಾನಿಸಿ ಅಲ್ಲಿ ಇರೋದಕ್ಕೆ ವ್ಯವಸ್ಥೆ ಮಾಡಿದರು ಹರಿಷೇಣನಿಗೆ. ಇದು ಘಟನೆ ಹೀಗೆ ಇರಲಿ. ಆವಾಗ ಇನ್ನೊಂದು ಘಟನೆ ಆಗಿತ್ತು. ಏನಂದರೆ, ಬೇರೆ ದೂರದ ಊರಿನ ಅಂದರೆ ರಾಜ್ಯದಲ್ಲಿ ಕಾಲಕಲ್ಪ ಎಂಬ ರಾಜ ಇದ್ದ. ಅವನು ಚಂಪಾಪುರವನ್ನು ಆಕ್ರಮಣ ಮಾಡಿಬಿಟ್ಟ. ಅಂದರೆ ಕಾಲಕಲ್ಪ ಎನ್ನುವಂತಹ ರಾಜ ಚಂಪಾಪುರವನ್ನು ಆಕ್ರಮಿಸಿಬಿಟ್ಟ. ಆವಾಗ ಚಂಪಾಪುರದಲ್ಲಿ ರಾಜ ಇದ್ದ ಜನಮೇಜಯನಿಗೆ ಇದು ಅನಿವಾರ್ಯ ಆಯಿತು. ಈಗ ಶತ್ರುಗಳನ್ನು ತಡಿಬೇಕು ಅಂದರೆ ಯುದ್ಧ ಮಾಡಲೇಬೇಕು. ಅದಕ್ಕೋಸ್ಕರ ಯುದ್ಧ ಭೂಮಿಗೆ ಹೋಗಿಬಿಟ್ಟ ಜನಮೇಜಯ. ಆವಾಗ ಪ್ರಾಣ ಉಳಿಸೋದಕ್ಕೋಸ್ಕರ ಅಂದರೆ ಪ್ರಾಣ ಉಳಿಸಿಕೊಳ್ಳಲೋಸ್ಕರ ತಾಯಿ ನಾಗವತಿ ತನ್ನ ಮಗಳನ್ನು ಕರೆದುಕೊಂಡು ಸುರಂಗ ಮಾರ್ಗದಲ್ಲಿ ಆ ರಾಜ್ಯದಿಂದ ತಪ್ಪಿಸಿಕೊಂಡು ಕಾಡಿನಲ್ಲಿ ಬಂದುಬಿಟ್ಲು. ಅವಳು ಈ ತಾಪಸಿಗಳ ಆಶ್ರಯದಲ್ಲಿ ಬಂದುಬಿಟ್ಲು. ಎಲ್ಲಿ ಈ ಹರಿಷೇಣ ಇದ್ದಾನೆ ಅಲ್ಲಿಗೆ. ಆ ತಾಯಿ ಮಗಳನ್ನ ಕರ್ಕೊಂಬಂದ್ಲು. ಅವಳು ಇಷ್ಟೊಂದು ಸುಂದರವಾಗಿ ಇದ್ಲು. ಅವಳ ಹೆಸರಿತ್ತು ಮದನಾವಲಿ. ಸ್ವಲ್ಪ ಸಮಯದಲ್ಲಿ ಈ ಮದನಾವಲಿ ಹರಿಷೇಣನನ್ನ ನೋಡಿ ಆಕರ್ಷಿತಳಾದಳು. ಅಂದರೆ ಹರಿಷೇಣನನ್ನ ಇಷ್ಟಪಟ್ಟಳು. ಆವಾಗ ಈ ವಿಚಾರ ತಾಯಿಗೂ ಕೂಡ ಗೊತ್ತಾಯಿತು. ಅಲ್ಲಿ ನೋಡಿದರೆ ಯುದ್ಧ ನಡೀತಾ ಇದೆ, ತಂದೆಯ ಪ್ರಾಣ ಸಂಕಟ ನಡೀತಾ ಇದೆ ಅಂತ ವಿಷಯದಲ್ಲಿ ಇವಳು ನೋಡ್ರೆ ಈಗ ಪ್ರೀತಿ ಅಂತ ಹೇಳಿ ಹರಿಷೇಣನ ಹತ್ರ ಬಿದ್ದಿದ್ದಾಳೆ. ತಾಯಿ ಆವಾಗ ಸಿಟ್ಟು ಬಂದು ಮಗಳಿಗೆ ಎಚ್ಚರಿಸಿದಳು. ಅಂದರೆ ಮದನಾವಲಿಗೆ ಎಚ್ಚರಿಸಿದಳು, ನಿನಗೆ ಇದು ಯೋಗ್ಯ ಅಲ್ಲ, ನೀನು ಚಕ್ರವರ್ತಿಯ ರಾಣಿ ಆಗುವವಳು ಇದ್ದೀಯಾ ಎಂದು ಹಿಂದೆ ಅವರಿಜ್ಞಾನಿ ಮುನಿರಾಜರು ಹೇಳಿದ್ದಾರೆ. ಆ ವಾಣಿ ಸುಳ್ಳು ಆಗುವುದಿಲ್ಲ. ನೀನು ಹರಿಷೇಣನನ್ನ ಪ್ರೀತಿಸಬಾರದು, ನಿನಗೆ ಇದರಿಂದ ಬಹಳ ದೊಡ್ಡ ಉಪದ್ರ ಆಗ್ತದೆ ಅಂತ ಹೇಳಿ ತಾಯಿ ಎಚ್ಚರಿಕೆ ಕೊಟ್ಲು ಮದನಾವಲಿಗೆ. ಆವಾಗ ಈ ವಿಷಯ ಅಲ್ಲಿರುವಂತಹ ತಾಪಸಿಗಳಿಗೂ ಕೂಡ ಗೊತ್ತಾಯಿತು. ಆ ತಾಪಸಿಗಳು ಸಿಟ್ಟು ಬಂದು ಈ ಹರಿಷೇಣನನ್ನ ಅವರ ಆಶ್ರಮದಿಂದ ಹೊರಗೆ ಹಾಕಿಬಿಟ್ರು. ಈಗ ಅನಿವಾರ್ಯ ಅಂಥೇಳಿ ಈ ಹರಿಷೇಣ ಮುಂದೆ ಸಿಂಹನದ ಎನ್ನುವಂಥ ನಗರವನ್ನು ತಲುಪಿಬಿಟ್ಟ. ಅಲ್ಲಿ ಹೋಗಿ ಅಲ್ಲಿ ಆವಾಗ ಒಂದು ಘಟನೆ ಆಯಿತು. ಒಂದು ಮದೋನ್ಮತ ಆನೆ ಆ ಕಡೆ ಈ ಕಡೆ ಎಲ್ಲ ಕಡೆ ಓಡಾಡ್ತಾ ಇತ್ತು, ಊರಿನವರಿಗೆ ತೊಂದರೆ ಮಾಡ್ತಾ ಇತ್ತು. ಆವಾಗ ಆ ಆನೆಯನ್ನ ಹಿಡಿದು ಪಳಗಿಸಿ ಬಿಟ್ಟ ಈ ಹರಿಷೇಣ. ಅದನ್ನ ನೋಡಿ ಸಂತುಷ್ಟನಾದಂತಹ ಅಲ್ಲಿಯ ರಾಜ ಸಿಂಧು ತನ್ನ 100 ಜನ ಕನ್ಯೆಯರನ್ನ ಕೊಟ್ಟು ಇವನಿಗೆ ಮದುವೆ ಮಾಡಿಸಿಬಿಟ್ಟ ಹರಿಷೇಣನಿಗೆ, ಅಲ್ಲಿಯ ರಾಜ ಸಿಂಧು. ಒಂದು ದಿವಸ ಈ ಹರಿಷೇಣ ಮಲಗಿರಬೇಕಿದ್ರೆ ವೇಗವತಿ ಎಂಬ ಒಬ್ಬಳು ವಿದ್ಯಾಧರಿ ಇವನಿಗೆ ಗೊತ್ತಾಗದ ಹಾಗೆಯೇ ಆಕಾಶ ಮಾರ್ಗದಲ್ಲಿ ವಿಮಾನದಲ್ಲೇ ಹಾಕ್ಕೊಂಡು ಇವಳನ್ನ ಅಪಹರಣ ಮಾಡಿಸಿಬಿಟ್ಲು ಈ ಹರಿಷೇಣನನ್ನ. ಅಂದರೆ ಹರಿಷೇಣನನ್ನ ವೇಗವತಿ ಎಂಬ ವಿದ್ಯಾಧರಿ ಅವನಿಗೆ ಗೊತ್ತಾಗದ ಹಾಗೆಯೇ ರಾತ್ರಿ ಮಲಗಿದ್ದಾಗ ವಿದ್ಯೆಯ ಸಹಾಯದಿಂದ ವಿದ್ಯಾಬಲದಿಂದ ವಿಮಾನದಲ್ಲಿ ಹಾಕ್ಕೊಂಡು ವಿಜಯಾರ್ಧ ಪರ್ವತಕ್ಕೆ ಹೋಗಿಬಿಟ್ಲು.
ವಿಜಯಾರ್ಧ ಪರ್ವತ ಇದು ನಮ್ಮ ಈ ಪ್ರಪಂಚದಲ್ಲಿಲ್ಲ, ಹೊರಗಡೆ ಇದೆ. ಇದನ್ನೆಲ್ಲ ನೀವು ಕಲಿಬೇಕಿದ್ರೆ ಲೋಕಾಕಾಶ ಕಲಿಯಲೇಬೇಕು. ಇದು ಅನಿವಾರ್ಯ ಇದೆ. ಇಲ್ಲಾಂದರೆ ಈ ಪ್ರದೇಶಗಳು ಎಲ್ಲಿದ್ದಾವೆ ಯಾರಿಗೂ ಗೊತ್ತಾಗ ಸಾಧ್ಯ ಇಲ್ಲ. ಅಲ್ಲಿ ಅಂದರೆ ವಿಜಯಾರ್ಧ ಪರ್ವತದಲ್ಲಿ ಹರಿಶೇಣನಿಗೆ ಚಕ್ರರತ್ನ ಪ್ರಾಪ್ತ ಆಯಿತು, ಪ್ರಕಟ ಆಯಿತು. ಆವಾಗ ಈ ಹರಿಶೇಣ 10ನೆಯ ಸಂಖ್ಯೆಯ ಚಕ್ರವರ್ತಿ ಎಂದು ಘೋಷಣೆ ಆಗಿ ಹೋಯಿತು. ಆವಾಗ ಅವನು ಅತಿ ದೊಡ್ಡ ಸೈನ್ಯವನ್ನು ಪ್ರಾಪ್ತ ಮಾಡಿಕೊಂಡಂತಹ ಚಕ್ರವರ್ತಿ ಹರಿಶೇಣ್ ಬಂದ. ಎಲ್ಲಿ ಈ ತಾಪಸುಗಳ ಆಶ್ರಮ ಇತ್ತು ನೋಡಿ, ಅಲ್ಲಿ ಬಂದ. ಚಕ್ರವರ್ತಿಯ ವೈಭವ ಅಂದ್ರೆ ಏನು ಅದನ್ನು ಈ ಭಾಗದಲ್ಲಿ ನನಗೆ ಹೇಳೋದಕ್ಕಾಗಲ್ಲ. ಇನ್ನು ಬೇರೆ ಬೇರೆ ಪುರಾಣ ಭಾಗಗಳಲ್ಲಿ ಹೇಳಿದ್ದಾಗಿದೆ, ಅಲ್ಲಿ ನೀವು ಕೇಳಿ ತಿಳ್ಕೊಬೋದು. ಎಷ್ಟು ದೊಡ್ಡ ವೈಭವ ಚಕ್ರವರ್ತಿದು. ಚಕ್ರವರ್ತಿ ವೈಭವ ಸಹಿತನಾಗಿ ಈಗ ಆ ಕಾಡಿನಲ್ಲಿ ಇರುವಂತಹ ತಾಪಸಿಗಳ ಆಶ್ರಮದ ಹತ್ರ ಬಂದ. ಆವಾಗ ಅಲ್ಲಿ ಮದನಾವಲಿಯನ್ನ ನೋಡಿ ಅವಳನ್ನು ಸ್ವೀಕಾರ ಪಡೆದ. ತಾಪಸಿಗಳು ಕೂಡ ಅತಿ ಸಂತೋಷದಿಂದ ಅವನಿಗೆ ಒಪ್ಪಿಸಿದರು ಮದನಾವಲಿಯನ್ನ. ಯಾಕೆಂದರೆ ಮುನಿಗಳ ವಾಣಿಯೇ ಇತ್ತು, ಅವಳು ಚಕ್ರವರ್ತಿಯ ರಾಣಿ ಆಗುವಳಿದ್ದಾಳೆ ಅಲ್ಲವೇ. ಅದಾದ ನಂತರ ಎಲ್ಲ ಅತ್ಯಂತ ಸಂಪತ್ತನ್ನು ಪಡೆದುಕೊಂಡು ಈ ಹರಿಶೇಣ ಕಾಂಪಿಲ್ಯ ನಗರಕ್ಕೆ ಬಂದ ನಂತರ ಹೇಗೂ ಚಕ್ರವರ್ತಿ ಅವನಿಗೆ 16,000 ಮುಕುಟಬದ್ಧ ರಾಜರು, 18,000 ಅಲ್ಲ ದೇವತೆಗಳು, ಇನ್ನು 32,000 ಮುಕುಟಬದ್ಧ ರಾಜರು. ಇದು ಏನು ದೊಡ್ಡ ಸಂಪತ್ತಿ ಅಲ್ವಾ ಚಕ್ರವರ್ತಿದು. ಆವಾಗ ಅವನು ದೊಡ್ಡ ದೊಡ್ಡ ಸೂರ್ಯನಂತೆ ದೊಡ್ಡ ದೊಡ್ಡ ರಥಗಳನ್ನು ಮಾಡಿಸಿಬಿಟ್ಟ. ಆ ರಥಗಳಲ್ಲಿ ಜಿನೇಂದ್ರ ಭಗವಾನರ ಮೂರ್ತಿಯನ್ನು ವಿರಾಜಮಾನ ಮಾಡಿ ನಗರದಲ್ಲಿ ಎಲ್ಲ ತಿರುಗಾಡಿಸಿಬಿಟ್ಟ. ತಾಯಿಗೆ ಇಷ್ಟು ಸಂತುಷ್ಟಿ ಆಯಿತು ಅಂದರೆ ಇಂಥ ಮಗನನ್ನು ಪಡೆದಂಥ ತಾಯಿ ಎಷ್ಟು ಸಂತೋಷ ಆಗಿರ್ಬೋದು. ಅದು ಅವಳ ಸಂತೋಷವನ್ನು ನಾವು ಹೇಗೆ ತಾನೇ ಹೇಳೋದಕ್ಕೆ ಸಾಧ್ಯ ಅಲ್ವಾ. ಯಾವ ಜೀವ ಸಂತೋಷವನ್ನು ಅನುಭವಿಸ್ತದೆ ಅದಕ್ಕೆ ಅಲ್ವಾ ಗೊತ್ತು. ನಾವು ಹೇಗೆ ಹೇಳೋದಕ್ಕೆ ಸಾಧ್ಯ. ಅವಳಿಗೆ ಎಷ್ಟು ಒಂದು ಸಂತುಷ್ಟಿ ಆಗಿರಬೇಕು ಅಲ್ವಾ. ಅದಾದ ನಂತರ ಈ ಪ್ರಭಾವನೆಯನ್ನು ನೋಡಿ ಅನೇಕರು ಜೈನ ಧರ್ಮವನ್ನು ಸ್ವೀಕಾರ ಮಾಡಿದರು, ಅನೇಕರಿಗೆ ಸಮ್ಯಕ್ ದರ್ಶನ ಆಯಿತು. ಅದಾದ ನಂತರ ಈ ಹರಿಶೇಣ ಚಕ್ರವರ್ತಿ ಮಹಾಧರ್ಮಾತ್ಮ ಪೃಥ್ವಿ ಮೇಲೆ ಮತ್ತು ಪರ್ವತಗಳ ಮೇಲೆ ನದಿಗಳ ಸಮಾಗಮ ಆಗುವಂತಹ ಸ್ಥಾನದಲ್ಲಿ, ನಗರಗಳಲ್ಲಿ, ಹಳ್ಳಿಗಳಲ್ಲಿ ನಾನಾ ಬಣ್ಣದ ಎತ್ತರವಾದ ಅತಿ ಆಕರ್ಷಿತವಾದ ಅಗಣಿಕ ಅಂದರೆ ಲೆಕ್ಕ ಮಾಡಲಾಗದಷ್ಟು ಜಿನಮಂದಿರಗಳನ್ನು ನಿರ್ಮಿಸಿಬಿಟ್ಟ. ಯಾರು? ಹರಿಶೇಣ ಚಕ್ರವರ್ತಿ. ಹರಿಶೇಣ ಚಕ್ರವರ್ತಿ ಮಹಾಪುಣ್ಯಾತ್ಮ ಇದ್ದ, ಮಹಾಧರ್ಮಾತ್ಮ ಇದ್ದ. ಅವನಿಂದ ಆದಂತಹ ಧರ್ಮದ ಪ್ರಭಾವನೆ ಅತಿ 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 ವಿಶೇಷವಾದದ್ದು. ಯಾಕೆಂದರೆ ಇಷ್ಟು ಸಂಖ್ಯೆಯಲ್ಲಿ ಯಾವ ಚಕ್ರವರ್ತಿಗಳು ಕೂಡ ಜಿನಮಂದಿರಗಳನ್ನು ನಿರ್ಮಾಣ ಮಾಡಿಲ್ಲ. ಎಲ್ಲಿ ನೋಡಿದರೆ ಅಲ್ಲಿ ಜಿನೇಂದ್ರ ಭಗವಾನರ ಮಂದಿರ ಕಾಣಲಿಕ್ಕೆ ಸಿಗ್ತಿತ್ತು. ಚಕ್ರವರ್ತಿ ಹರಿಶೇಣನ ಸಮಯದಲ್ಲಿ ಎಷ್ಟು ದೊಡ್ಡ ಪ್ರಭಾವನೆ ಮಾಡಿರಬೇಕು ಹರಿಶೇಣ ಅಲ್ವಾ. ಇನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಒಂದು ಸಣ್ಣ ಬಸ್ತಿ ಕಟ್ಟಿ ಒಂದು ಸಾಸಿವೆ ದೊಡ್ಡ ಪ್ರಮಾಣ ಜಿನೇಂದ್ರ ಭಗವಾನರ ಮೂರ್ತಿಯನ್ನು ಇಟ್ಟರೇನೇ ಅವನ ಪುಣ್ಯವನ್ನು ಅಷ್ಟೊಂದು ಹೇಳಿದ್ದಾರೆ. ಇನ್ನು ಹರಿಶೇಣನ ಪುಣ್ಯ ಏನು ಅಂತ ಹೇಳೋದು, ಯಾವ ಬಾಯಿ ಅಂತ ಹೇಳೋದು, ಇದು ನಮ್ಮ ವಿಷಯ ಅಲ್ಲ. ಇದು ಕೇವಲ ಶ್ರುತ ಕೇವಲಿಗಳ ವಿಷಯ ಇದೆ. ನಾವು ಹರಿಶೇಣನ ಪುಣ್ಯವನ್ನು ವರ್ಣನೆ ಮಾಡಲು ಸಾಧ್ಯ ಇಲ್ಲ. ಇವನು 10ನೆಯ ಸಂಖ್ಯೆಯ ಚಕ್ರವರ್ತಿ ಹರಿಶೇಣ. ಇದಾದ ನಂತರ ಇನ್ನು ಮುಂದೆ ಈ ಧರ್ಮಾತ್ಮನಾದ ಹರಿಶೇಣ ರಾಜ್ಯವನ್ನು ತ್ಯಾಗ ಮಾಡಿ ವೈರಾಗ್ಯಕ್ಕೆ ಪ್ರಾಪ್ತನಾಗಿ ದಿಗಂಬರ ಮುನಿಯಾಗಿ ತಪ ಮಾಡಿ 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 ಕರ್ಮಗಳನ್ನು ನಾಶ ಮಾಡಿ ಸಿದ್ಧ ಭಗವಾನರಾಗಿ ಹೋಗಿಬಿಟ್ರು ಈ ಹರಿಶೇಣ ಚಕ್ರವರ್ತಿ. ಈ ದಶನನ ಅಂದರೆ ರಾವಣ ಈ ಹರಿಶೇಣನ ವಿಷಯವನ್ನು ಕೇಳಿ ಬಹಳ ಸಂತೋಷಕ್ಕೆ ಪ್ರಾಪ್ತ ಆದ. ಬಹಳ ಸಂತುಷ್ಟಿ ಅನಿಸ್ತವನಿಗೆ, ತುಂಬ ಸಂತೋಷ ಅನಿಸ್ತವನು. ಅವನು ಅಲ್ಲಿದ್ದಂಥ ಎಲ್ಲ ಬಸ್ತಿಗಳನ್ನು ದರ್ಶನ ಮಾಡಿ ಪೂಜೆ ಮಾಡಿ ಮಹಾ ಸಂತುಷ್ಟನಾಗಿ ರಾವಣ ಅಲ್ಲಿಂದ ಅರ್ಜುನನ್ನ ಕರ್ಕೊಂಡು ಮರಳಿ ಹೋಗ್ತಾನೆ. ಇನ್ನು ಜಿನ ಮಂದಿರ ನಿರ್ಮಾಣ, ಜಿನ ಪೂಜಾ ಅನುಷ್ಠಾನ, ತಪಶ್ಚರಣ, ವಿದ್ಯೆಗಳ ಅತಿಶಯ, ದಾನ ಇವೆಲ್ಲ ಜಿನ ಧರ್ಮದ ಪ್ರಭಾವನೆ ಮಾಡುವವು ಇವೆ. ಇದರಿಂದ ವಿಶ್ವದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಯಶ, ಲಕ್ಷ್ಮಿ ಎಲ್ಲವೂ ಪ್ರಾಪ್ತವಾಗುತ್ತವೆ ಮತ್ತು ಬೆಳೆಯುತ್ತವೆ. ಮತ್ತು ತೀರ್ಥಂಕರರು ಆಗುವಂತಹ ಪುಣ್ಯ ಪ್ರಕೃತಿ ಇದರಿಂದ ಬಂಧಕ್ಕೆ ಪ್ರಾಪ್ತ ಆಗ್ತದೆ. ಅಂದರೆ ತೀರ್ಥಂಕರ ಪ್ರಕೃತಿ ಬಂಧ ಆಗ್ತದೆ. ಇದು ಮಾರ್ಗ ಭಾವನೆಯ ಅತಿ ಉಜ್ವಲ ವಿಷಯ, ಮುಖ್ಯ ವಿಷಯ ಮತ್ತು ಪುಣ್ಯ ಕೊಡುವಂತಹ ವಿಷಯ. ಇದು ಮಾರ್ಗ ಭಾವನೆ ಇದೆ.
ಇದನ್ನು ಈ ಭಾಗವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದರ 2ನೇ ಭಾಗದಲ್ಲಿ ಇನ್ನು ನಾಳೆ ಒಂದೇ ಭಾಗದಲ್ಲಿ ಮುಂದಿನ ವಿಷಯವನ್ನು ಮುಗಿಸಬೇಕು. ನಾಳೆ ಸಮಯಕ್ಕೆ ಸರಿಯಾಗಿ ಬರ್ರಿ. ಶ್ರೀ ಋಷಭನಾಥರಿಂದ ವರ್ಗ ಮಾಡೋರಿಗೆ 24 ತೀರ್ಥಂಕರಿಗೆ ಜಯವಾಗಲಿ ಬರ್ರಿ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.